ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹಿಂದೆ ಏನು ಟೂ ವೀಲರಲ್ಲಿ ಆಕ್ಸಿಡೆಂಟ್ ಆಗಿದಾರಲ್ಲ ಅವ್ರನ್ನ ಒಂದಷ್ಟು ಜನರನ್ನು ಕರೆಸಿ ಅವರ ಯಾವ ರೀತಿ ಆದರೂ ಹೆಲ್ಮೆಟ್ ಆಗದೆ ಇದ್ರೆ ಏನಾಗ್ಬೋದು, ಅನಾಹುತಗಳಾಗಿರ್ತಕ್ಕಂಥ ಕುಟುಂಬಗಳನ್ನು ಕರೆಸಿ ಸ್ವಲ್ಪ ಅವರ ಅನುಭವಗಳನ್ನು ನಾವು ಹೇಳಿಸ್ಬೇಕು ಅಂತಿದ್ವು. ಆದರೆ ಒಂದಷ್ಟು ತುರ್ತಾಗಿ ಜಾಸ್ತಿ ಓವರ್ ಆಗಿರೋದ್ರಿಂದ ಎಲ್ಲ ಚೌಕಟ್ಟಾಗಿ ಮಾಡೋಕ್ಕಾಗಲಿಲ್ಲ. ಆದ್ರೂ ಒಂದು 3 ಫ್ಯಾಮಿಲಿ ಅವರು ಈಗ ಬಂದಿದ್ದಾರೆ. ಹಿಂದೆ ಒಂದು 3 ಫ್ಯಾಮಿಲಿ ಬಂದು ಹೋಗಿದ್ರು. ಹೆಬ್ಣಿಯಿಂದ ನಮ್ಮ ಇವರು ವೆಂಕಟರಾಮ ಅವರ ತಮ್ಮನ ಹೆಂಡತಿ ಅವರು ಕಪಲ್ ಮಾಡೋಗತ್ತ ಆಕ್ಸಿಡೆಂಟ್ ಆಗಿ ಡೆತ್ ಆದರು ಟೂ ವೀಲರಲ್ಲಿ. ಎಷ್ಟು 1 ತಿಂಗಳಾಗಲಿಲ್ಲ, 1 ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಇವ್ರ ಮಗ ಹಿಂದ್ಗಡೆ ಇದ್ದರು. ಅವರು ಕಾಲು ಕೈ ಏಟುಗಳಾಗಿ ಅವರು ಹಾಸ್ಪಿಟ್ಲಲ್ಲಿದ್ದಾರೆ. ಆ ಇಬ್ಬರಿಗೂ ಹೆಲ್ಮೆಟ್ ಇದ್ದಿದ್ರೆ ಒಂದಷ್ಟು ಜೀವಹಾನಿ ಆಗ್ತಾ ಇರಲಿಲ್ಲ. ಅಂಥದ್ದಕ್ಕೆ ಈ ಕಾರ್ಯಕ್ರಮವನ್ನು ಹಾಕಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ಇನ್ನೂ ಒಂದಷ್ಟು ಯಶಸ್ವಿ ಆಗೋದಕ್ಕೆ ಮುಂದೆ ಪ್ಲಾನ್ ಮಾಡ್ತೀವಿ ನಾವು, ಯಾವ ರೀತಿ ಇದು ಮಾಡೋದು ಅಂತೇಳಿ. ಎಲ್ಲ ಜನರು ಸಹಕರಿಸೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳ್ತೀವಿ. ಮುಂದೆ ಯಾರು ನಿರಾಶೆ ಪಡುವುದು ಬೇಡ. ಎಲ್ಲರಿಗೂ ಹೆಲ್ಮೆಟ್ಗಳನ್ನು ಯಾವ ರೀತಿ ಸೇರಿಸ್ಬೇಕು, ಈಗ ಬಂದಿರೋರು ಇಲ್ಲದೇ ಇರೋರಿಗೆ ಅದನ್ನು ಪ್ಲಾನ್ ಮಾಡ್ತೀವಿ. ಪಾರ್ಟಿ ತೀರ್ಮಾನ ಮಾಡುತ್ತೆ. ಎಲ್ಲ ತಾಲೂಕಿನ ಜನತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕರಿಸಿದ್ರೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ಮುಂದೆ ಆಗ್ತಕ್ಕಂಥ ಕಾರ್ಯಕ್ರಮಗಳಿಗೆ ಇದೇ ರೀತಿ ಬೆಂಬಲ ನೀಡಬೇಕು ಅಂತೇಳಿ ಎಲ್ಲರನ್ನು ಪ್ರಾರ್ಥನೆ ಮಾಡಿಕೊಂಡು, ಈಗೇನು ಹೆಬ್ಣಿಯಿಂದ ಬಂದಿದ್ದಾರ ಅವರು ಯಾವ ರೀತಿ ಆದರು ಅಂತಕ್ಕಂಥದ್ದನ್ನು ಮಾತಾಡ್ತಾರೆ. ಒಂದೊಂದು ನಿಮಿಷ. ಇಲ್ಲೇ ಪ್ರೋಗ್ರಾಮ್ ಇತ್ತು, ಕೂಲಿ ಕಾರ್ಮಿಕರ ಕಿಟ್ ಕೊಡ್ತಾರೆ ಅಂತ. ಅವರಿಬ್ಬರು ಕೂಲಿ ಕಾರ್ಮಿಕರು ಬಂದು ಕಿಟ್ಟನ್ನು ಇಗಿಸ್ಕೊಂಡು ಬರ್ತಾ ಹೆಲ್ಮೆಟ್ ಹಾಕ್ದೇನೆ ಒಂದು ಟ್ರ್ಯಾಕ್ಟರ್ ಹೊಡೆದು ನನ್ನ ತಮ್ಮನ ಮೃತ್ಯುಪಟ್ಟಿದ್ದಾನೆ. ನಮ್ಮ ತಮ್ಮನ ಹಿಂಭಾಗದಲ್ಲಿದ್ದವನಿಗೆ ಒಂದು ಕಾಲು ಒಂದು ಕೈ ಫ್ರ್ಯಾಕ್ಚರ್ ಆಗಿದೆ. ಇಂಥವಾಗೆಲ್ಲ ಆಸ್ಪದ ಕೊಡ್ದೇನೆ ಹೆಲ್ಮೆಟ್ ಧರಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. హెల్మెట్ లేని దానికి యాక్సిడెంట్ అయ్యింది. వాళ్ళకి తొందర అయింది, చాలా చెయ్యి కాలు ఇదంతా దయచారులో చాలా అయింది. వాళ్ళకి హెల్మెట్ ఉన్నట్టు ఏమి తొందర అయ్యిండదు. వీళ్ళు ఆదినారాయణ వాళ్ళు ఇస్తూ ఉండే దాని నుంచి అనుకూలం కానీ అందరికీ. ಒಂದಷ್ಟು ಸಣ್ಣ ಕಾಣಿಕೆ ಆದಿನಾರಾಯಣ ಕೊಡು 200 మాట్లాడు సర్లే తీసుకుంటా.